ಚುನಾವಣೆ ಕಳೆದ ನಂತರ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲು ಕೆ.ಆರ್. ನಗರ ಆಗಮಿಸುತ್ತಿರುವ ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಎಂದು ಪುರಸಭಾ ಸದಸ್ಯ ಜಾಮೀದ್ ಪಾಷಾ ಹೇಳಿದರು. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಸತತವಾಗಿ 2 ವರ್ಷಗಳ ಕಾಲ ಪೂರೈಕೆ ಮಾಡಿದ್ದು ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಸಹ ಜಾರಿಗೆ ತಂದು ಅವರ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸ ಹಾಗೂ ನಮ್ಮ ಶಾಸಕರಾದ ಡಿ. ರವಿಶಂಕರ್ ಅವರು ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಕೇವಲ ನಮ್ಮ ಕ್ಷೇತ್ರಕ್ಕೆ 500 ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವುದು ನಮ್ಮ ಕ್ಷೇತ್ರದ ಭಾಗ್ಯ ಎಂದು ಗುಣಗಾನ ಮಾಡಿದರು. ಈ ಶಂಕುಸ್ಥಾಪನೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ರಾಜ್ಯದ ವಿವಿಧ ಇಲಾಖೆಯ ಸಚಿವರುಗಳಿಗೆ ಆತ್ಮೀಯವಾಗಿ ನಮ್ಮ ಸಮುದಾಯದ ಪರವಾಗಿ ಸ್ವಾಗತಿಸಿದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಸತತವಾಗಿ ರಾಜಕಾರಣ ಮಾಡವ್ರೆ. ಮತ್ತೆ ಈ ಕೆ.ಆರ್. ನಗರ ಕ್ಷೇತ್ರಕ್ಕೆ ಡಿ. ರವಿಶಂಕರ್ ಕ್ಷೇತ್ರಕ್ಕೆ ಕೆ.ಆರ್. ನಗರ ತಾಲೂಕಿಗೆ 500 ಕೋಟಿ ಅನುದಾನ ಬಿಡುಗಡೆ ಮಾಡವ್ರೆ. ಮಾಡಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಡಿ. ರವಿಶಂಕರ್ ಅವರು ಮತ್ತೆ ದೊಡ್ಡಸ್ವಾಮೇಗೌಡರು ಇವರೆಲ್ಲ ಒಂದು ಕಾರ್ಯಕ್ರಮ ಮಾಡಿಕೊಂಡು ರಾಜ್ಯದ ಒಂದು ಗುದ್ಲಿ ಪೂಜೆಯನ್ನು ಆಚರಣೆ ಮಾಡಿಕೊಂಡವ್ರೆ. ನಮ್ಮ ಮುಸ್ಲಿಂ ಸಮಾಜದಿಂದ ಸಂಪೂರ್ಣವಾಗಿ ಬೆಂಬಲ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಡಿ. ರವಿಶಂಕರ್ ಅವ್ರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಮತ್ತೆ ದೊಡ್ಡಸ್ವಾಮೇಗೌಡರಿಗೆ ನಮ್ಮಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಇಂಥ ಅಭಿವೃದ್ಧಿ ಕೆಲಸ ಇನ್ನು ಮುಂದೆ ಮಾಡ್ಲಿ ಅಂತ ನಮ್ಮ ಸಹಕಾರ ನಮ್ಮ ಮುಸ್ಲಿಂ ಸಮಾಜದಿಂದ ಈ ಕಾರ್ಯಕ್ರಮ ಗುದ್ಲಿ ಪೂಜೆ ಅನ್ನೋ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಲಿ ಅಂತ ನಮ್ಮ ಸಮಾಜ ಜನತೆಗೆ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕರ್ಕೊ ಹೋಯ್ತಾ ಇದ್ದೀನಿ. ಜಾವೀದ್ ಪಾಷಾ, ಪುರಸಭೆ ಸದಸ್ಯ, ವಾರ್ಡ್ ನಂಬರ್ 21 ಮತ್ತೆ KPCC ಮೈನಾರಿಟಿ ಡಿಪಾರ್ಟ್ಮೆಂಟ್ ಜನರಲ್ ಸೆಕ್ರೆಟರಿ.